ಹಾಯ್ ಎಲ್ಲ ನಮಸ್ಕಾರ. ನಾನು ಪ್ರೀತಿ ಜಪಾನಿಂದ. ಇವತ್ತು ನಾನು ಜಪಾನ್ನಲ್ಲಿರುವ ಒಂದು ಹ್ಯಾಂಡ್ಮೇಡ್ ಮತ್ತು ನ್ಯಾಚುರಲ್ ಕಾಸ್ಮೆಟಿಕ್ ಶಾಪ್ಗೆ ಬಂದಿದ್ದೀನಿ. ಸೊ ಈ ಶಾಪಲ್ಲಿ ಹೇಗಂತಂದರೆ ಎಲ್ಲ ಪ್ರಾಡಕ್ಟ್ಸು ಕೂಡ ಅಷ್ಟೊಂದು ಕೆಮಿಕಲ್ಸ್ ಯೂಸ್ ಮಾಡಿಲ್ಲ, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಹ್ಯಾಂಡ್ಮೇಡ್ ಈ ಥರ ಡಿಸೈನ್ಸ್ ಎಲ್ಲ ನೋಡಿ. ಇದು ಹಸು ಥರ ಎಲ್ಲ ವಿಭಿನ್ನವಾಗಿರುವಂಥ ಹ್ಯಾಂಡ್ಮೇಡ್ ಸೋಪು, ಶ್ಯಾಂಪು, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ನಾನಿವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಜಪಾನಲ್ಲಿ ಇಲ್ಲಿ ಸಿಗೋದು ಕೇವಲ ಫ್ಯಾಷನ್ಗೋಸ್ಕರ ಅಷ್ಟೇ ಅಲ್ಲ, ಇದು ನ್ಯಾಚುರಲ್ ಬ್ಯೂಟಿ ಸೀಕ್ರೆಟ್ಸ್ ಕೂಡ ಹೌದು. ಈ ಸ್ಟೋರ್ನಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಕೂಡ ಹ್ಯಾಂಡ್ಮೇಡ್ ಮತ್ತು ನ್ಯಾಚುರಲ್, ಕೆಮಿಕಲ್ ತುಂಬ ಕಡಿಮೆ ಯೂಸ್ ಮಾಡಿದ್ದಾರೆ. ಸೊ ಸ್ಕಿನ್ಗೆ ತುಂಬ ಸೇಫ್. ಮೊದಲು ಇಲ್ಲಿ ಹೆಂಗಂತಂದರೆ ನಾನು ನೋಡಿದ್ದು ಬಂದು ಇದೆಲ್ಲ ಸೋಪು ಮತ್ತು ಲಿಪಾಮ್ ಕೂಡ. ಲಿಪಾಮ್ಗಳಲ್ಲಿ ಹೇಗಂತಂದರೆ ಬೀಸ್ ವ್ಯಾಕ್ಸು, ನ್ಯಾಚುರಲ್ ಆಯಿಲ್ಸ್ ಬಳಸಿ ಮಾಡಿದ್ದಾರೆ. ಇಲ್ಲೆಲ್ಲ ಪ್ರಾಡಕ್ಟ್ಸ್ ಕೂಡ ನ್ಯಾಚುರಲ್ ಆಯಿಲ್ಸ್ ಕೂಡ ಬಳಸಿದ್ದಾರೆ. ಸೊ ಹಾಗಾಗಿ ತುಂಬ ಸ್ಮೂತ್ ಫೀಲ್ ಕೊಡುತ್ತೆ ಮತ್ತು ಡ್ರೈನೆಸ್ ಎಲ್ಲ ಬೇಗನೆ ಹೋಗುತ್ತೆ. ಸೊ ಡ್ರೈನೆಸ್ನ ಕಡಿಮೆ ಮಾಡ್ಬೋದು. ಪ್ರತಿ ಸೋಪು ಒಂದೊಂದು ಯುನೀಕ್ ಡಿಸೈನ್ ಗೊತ್ತಾ. ಆ ಡಿಸೈನ್ಗೆ ನಾನು ಫಿದಾ ಆಗೋದೆ. ಗ್ರೀನ್ ಟೀ, ಲ್ಯಾವೆಂಡರ್, ಚಾರ್ಕೋಲ್ ಇಂಗ್ರೀಡಿಯೆಂಟ್ಸ್ ಕೂಡ ಫುಲ್ಲಿ ನ್ಯಾಚುರಲ್, ಸ್ಕಿನ್ ಕ್ಲಿಯರ್ ಆಗಿರಲಿ ಅಂತ ಫ್ರೆಶ್ ಫೀಲ್ ಕೊಡೋ ಥರ ಮಾಡಿದ್ದಾರೆ. ಮತ್ತು ಶ್ಯಾಂಪು ಅಂತ ಬಂದರೆ ಸಲ್ಫೇಟ್ ಫ್ರೀ ಶ್ಯಾಂಪೂಸ್, ಹೇರ್ ಡ್ಯಾಮೇಜ್ ಆಗೋಲ್ಲ, ಹೇರ್ಸ್ ತುಂಬಾ ಸಾಫ್ಟಾಗಿ ಶೈ ಆಗುತ್ತೆ. ಇಲ್ಲಿ ನೋಡಿ ಒಂದು ಹ್ಯಾಂಡ್ ಸ್ಕ್ರಬ್ಬರ್, ಇದು ಫೇಸ್ ಸ್ಕ್ರಬ್ಬರು, ಸ್ಕಿನ್ ಸ್ಕ್ರಬ್ಬರ್ ಕೂಡ ಅವರೊಂದು ಡೆಮೋ ಮಾಡಿ ನಮಗೆ ತೋರಿಸಿದ್ರು ಎಷ್ಟು ಡಿಫ್ರೆನ್ಸ್ ಅಂತ. ಇವನ್ ನಾವು ಆ ಡಿಫ್ರೆನ್ಸ್ನ ಫೀಲ್ ಮಾಡಿದ್ವಿ ಆಫ್ಟರ್ ವಾಷಿಂಗು. ತುಂಬಾ ಸಾಫ್ಟ್ ಫೀಲ್ ಕೊಡ್ತಾಯಿತ್ತು ಆ್ಯಕ್ಚುಲಿ. ಮತ್ತು ಬಾತ್ ಟೈಮಲ್ಲಿ ಇನ್ನೂ ರಿಲ್ಯಾಕ್ಸಿಂಗ್ ಆಗೋದಕ್ಕೆ ಬಾತ್ ಸೋಪ್ಸ್ ಕೂಡ ಇತ್ತು. ನ್ಯಾಚುರಲ್ ಅರೋಮಾ, ಸ್ಟ್ರೆಸ್ ಕಂಪ್ಲೀಟಾಗಿ ರೆಡ್ಯೂಸ್ ಆಗೋ ಥರ. ಜಪಾನಲ್ಲಿ ಬ್ಯೂಟಿ ಅಂದರೆ ಕೇವಲ ಮೇಕಪ್ ಅಲ್ಲ, ನ್ಯಾಚುರಲ್ ಕೇರ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು, ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಈ ಶಾಪ್ ಬಂದು ಹರಾಜುಕನಲ್ಲಿ ಇರುವಂಥ ನ್ಯಾಚುರಲ್ ಬ್ಯೂಟಿ ಸೀಕ್ರೆಟ್ ಶಾಪ್. ಇಲ್ಲಿ ಅವ್ರು ತೋರಿಸ್ತಾ ಇರೋ ಡೆಮೋ ಬಂದ್ಬಿಟ್ಟು ಬಾತ್ ಸೋಪ್. ಬಾತ್ ಟಬ್ಬಲ್ಲಿ ಸ್ನಾನ ಮಾಡುವಾಗ ಈ ಸೋಪ್ನ ಹಾಕ್ಕೊಂಡು ನಾವು ಅಲ್ಲಿ ರಿಲ್ಯಾಕ್ಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಮತ್ತು ಆ ಹುಡುಗಿರ ಥರನೇ ಎಲ್ಲ ಸಿಕ್ಕಾಬಟ್ಟೆ ನ್ಯಾಚುರಲ್ಲಾಗಿ ಪ್ರಾಡಕ್ಟ್ಸು ಅವರು ಕೂಡ ಸಿಕ್ಕಾಬಟ್ಟೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಇದು ಇವತ್ತಿನ ವಿಡಿಯೋ ಆಗಿತ್ತು. ನ್ಯಾಚುರಲ್ ಪ್ರಾಡಕ್ಟ್ಸು, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ, ನ್ಯಾಚುರಲ್ ಫ್ರ್ಯಾಗ್ರೆನ್ಸ್ನ ಯೂಸ್ ಮಾಡಿ ಮಾಡಿರೋವಂಥದ್ದು. ಇವರ ಒಂದು ಪ್ರೆಸೆಂಟೇಷನ್ಗೆ, ಡೆಮೋಗೆ ನಾವು ಕಳೆದೋಗ್ಬಿಟ್ವಿ. ಥ್ಯಾಂಕ್ಸ್ ಫಾರ್